ನೀನದೇನಾ ಸೀರಿಯಲ್. ಅಮ್ಮನ ಮಾತು ಕೇಳಿ ದಂಗಾದ ವೇದ. ಜಯ ಮಾತಿಗೆ ಕಣ್ಣೀರದ ಸೊಸೆ. ವೇದ ಮನೆಗೆ ಆಕೆಯ ತಾಯಿ ಹಾಗೂ ಅಜ್ಜಿ ಭೇಟಿ ನೀಡಿದ್ದಾರೆ. ತವರು ಮನೆಯಲ್ಲಿ ಖುಷಿ ಖುಷಿಯಾಗಿ ಇದ್ದ ವೇದ ಗಂಡನ ಮನೆಯಲ್ಲಿ ಹೇಗಿದ್ದಾಳೆ ಎನ್ನುವ ಸಣ್ಣ ಅವಳಕ್ಕೂ ಅವರಿಗೆ. ಅದಕ್ಕಾಗಿ ವಿಕ್ರಮ್ ಮನೆಗೆ ಬರುತ್ತಾರೆ. ವೇದ ಕಷ್ಟಕ್ಕೆ ನಾನೇ ಕಾರಣ ಆಗಿಬಿಟ್ಟೆನಲ್ಲ ಎಂದು ಬಹಳ ಬೇಸರದಲ್ಲಿ ಇರುತ್ತಾಳೆ ವೇದ ತಾಯಿ. ವೇದ ಬಳಿ ಎಲ್ಲ ವಿಚಾರವನ್ನು ಹೇಳಿಕೊಂಡಾಗ ವೇದಕ್ಕೆ ಬಹಳ ಬೇಸರ ಆಗುತ್ತದೆ. ನನ್ನ ಜೊತೆ ಇದನ್ನು ಎಲ್ಲಾದರೂ ನೀವು ಹೇಳಿಕೊಂಡು ಇದ್ದರೆ ನಾನು ಯಾವತ್ತೂ ಇದಕ್ಕೆಲ್ಲ ಆಸ್ಪದ ಕೊಡುತ್ತಿರಲಿಲ್ಲ. ಅದು ಅಲ್ಲದೆ ನಾನು ಯಾವತ್ತೂ ವಿಕ್ರಮ್ನನ್ನು ಬಿಟ್ಟು ಬೇರೆ ಹೋಗುತ್ತೇನೆ ಎನ್ನುವ ಮಾತೇ ಆಡಿಲ್ಲ. ನೀವೇ ನಮಗೆ ಏನು ಮನಸ್ಸಿಗೆ ಚುಚ್ಚುತ್ತದೆ ಅದನ್ನು ಮಾಡುತ್ತಿದ್ದೀರಾ. ಇದರಿಂದ ನನ್ನ ಮನಸ್ಸಿಗೆ ಬಹಳ ನೋವು ಆಗಿದೆ ಎಂದು ತನ್ನ ಮನಸ್ಸಿಗೆ ಆಗಿರುವ ನೋವನ್ನು ಹೇಳಿಕೊಳ್ಳುತ್ತಾರೆ. ಕೊನೆಗೆ ವೇದ ತಾಯಿ ಹಾಗೂ ಅಜ್ಜಿ ಮಗಳಿಗೆ ಸಾಂತ್ವನವನ್ನು ಮಾತು ಹೇಳಿ ಅಲ್ಲಿಂದ ಹೋಗುತ್ತಾರೆ. ಅಜ್ಜಿ ಹಾಗೂ ತಾಯಿಯನ್ನು ಕಳಿಸಿಕೊಟ್ಟ ಬಳಿಕ ಅಮ್ಮ ಹಾಗೂ ಅತ್ತೆ ಮಾಡಿಕೊಡಿರುವ ಒಪ್ಪಂದದಿಂದ ನಾನು ಎಷ್ಟು ಕಷ್ಟಪಡಬೇಕಾಯಿತು. ಆದರೆ ಇದರಿಂದ ಇದೀಗ ನನ್ನಷ್ಟು ಕಷ್ಟ ಬೇರೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿರಬೇಕಾದರೆ ಮನೆಯಿಂದ ಹೊರಗೆ ಜಯ ಬರುತ್ತಾಳೆ. ಅಳುತ್ತಿರುವ ವೇದಳನ್ನು ನೋಡಿ ಸಮಾಧಾನ ಮಾಡಬೇಕು ಎಂದು ಅನಿಸುತ್ತದೆ. ಆದರೆ ಯಾವುದೋ ಒಂದು ಕಾರಣದಿಂದ ವಾಪಸ್ ಮನೆ ಒಳಗೆ ಹೋಗುತ್ತಾಳೆ. ಆಗ ಅತ್ತೆಯನ್ನು ನೋಡಿದ ವೇದ ಅತ್ತೆ ಎಂದು ಜಯಳನ್ನು ತಬ್ಬಿಕೊಂಡು ಅಳುತ್ತಾಳೆ. ನೀವು ಮಾಡಿರುವ ಕೆಲಸದಿಂದ ನಾನು ಎಷ್ಟೆಲ್ಲ ನೋವು ಪಟ್ಟೆ. ನಾನು ಮೊದಲು ಮದುವೆಯಾಗಿ ಬಂದಾಗ ನನ್ನ ಈ ಮನೆಗೆ ಕರೆದುಕೊಂಡು ಬಂದಿದ್ದು ನೀವೇ ಎಂದು ಹೇಳುತ್ತಾಳೆ. ವೇದ ಮುಂದಿನ ನಿರ್ಧಾರ ಏನು? ಬಳಿಕ ತನ್ನನ್ನು ಸ್ವಂತ ಮಗಳ ಹಾಗೆ ನೋಡಿಕೊಂಡು ಇದ್ದೀರಿ. ನಾನು ನಿಮ್ಮನ್ನು ಬಹಳ ಹಚ್ಚಿಕೊಂಡು ಇದ್ದೆ. ಆದರೆ ನೀವು ಇಲ್ಲಿ ಬಂದ ಮೇಲೆ ಬದಲಾಗಿ ಬಿಟ್ಟಿರಿ. ನನಗೆ ಇದನ್ನೆಲ್ಲ ಅರಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ. ನಾನು ಏನು ತಪ್ಪು ಮಾಡಿದೆ? ನನ್ನ ಜೊತೆ ಮಾತು ಬಿಟ್ಟು ವೇಳೆ ನನಗೆ ಇಷ್ಟೊಂದು ದುಃಖ ಹೆಚ್ಚಾಗುತ್ತಾ ಹೋಗುತ್ತಿತ್ತು. ಅದೆಷ್ಟು ರಾತ್ರಿ ನಿದ್ದೆ ಇಲ್ಲದೆ ಕಾಲ ಕಳೆದಿದ್ದೆ. ಕೊನೆಗೆ ನೀವು ಮನೆಯಿಂದ ಹೊರಗೆ ಹಾಕಿ ನನ್ನ ಅಮ್ಮನ ಆಸೆ ಈಡೇರಿಸಿದ್ದೀರಿ. ಆದರೆ ನನಗೆ ಎಷ್ಟು ನೋವಾಗಿತ್ತು ಎಂದರೆ ಅದ್ಯಾವುದು ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ನಾನು ಇರಲಿಲ್ಲ ಎನ್ನುತ್ತಾಳೆ. ಜಯಮ್ಮನ ಮಾತು ಕೇಳಿ ವೇದ ನಿರಾಳ. ನನ್ನ ಅತ್ತೆ ಯಾಕೆ ಹೀಗೆ ಆಡುತ್ತಿದ್ದಾರೆ ಎನ್ನುವ ಆತಂಕದಲ್ಲಿ ನಾನಿದ್ದೆ. ನನಗೆ ಬಹಳ ಭಯ ಆಗಿತ್ತು ಎಂದು ಹೇಳಿದಾಗ ಜಯ ಮಾತ್ರ ವೇದಳನ್ನು ಸಮಾಧಾನ ಮಾಡುತ್ತಾಳೆ. ಕೊನೆಗೆ ವೇದ ನಿನ್ನಿಂದಾಗಿ ಸಾಕ್ಷಿ ಜೀವನ ಹಾಳಾಯಿತು. ಆಕೆಯ ಜೀವನ ಸರಿಪಡಿಸುವವರೆಗೆ ನನಗೆ ನೆಮ್ಮದಿ ಇಲ್ಲ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಜಯಗೆ ಖುಷಿಯಾಗುತ್ತದೆ. ವೇದ ಹಾಗೂ ವಿಕ್ರಮ್ ಖುಷಿಯಾಗಿ ಜೀವನ ನಡೆಸಲಿ ಎನ್ನುವುದೇ ಜಯ ಆಸೆ. ಸಾಕ್ಷಿಗೆ ಬೇರೆ ಮದುವೆ ಮಾಡುತ್ತಾಳ ವೇದ. ಸಾಕ್ಷಿಗೆ ಹೇಗಾದರೂ ಮಾಡಿ ಮದುವೆ ಮಾಡಬೇಕು. ಇಲ್ಲವಾದರೆ ತಮ್ಮ ಜೀವನಕ್ಕೆ ಆಕೆ ಅಡ್ಡಿಯಾಗುವ ಎಲ್ಲ ಚಾನ್ಸ್ ಇದೆ. ಇದಕ್ಕಾಗಿ ವಿಕ್ರಮ್ ಮೇಲಿರುವ ಪ್ರೀತಿಗೆ ಸಾಕ್ಷಿ ತಾನಾಗಿ ತಾಳಿ ಕಟ್ಟಿಕೊಂಡು ಮೇಷ್ಟ್ರ ಮನೆಯಲ್ಲಿ ಇದ್ದಾಳೆ. ಇನ್ನು ಮುಂದೆ ವೇದ ಇದರಿಂದಲೂ ಹೇಗೆ ನಿಭಾಯಿಸುತ್ತಾಳೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ವೇದ ವಿಕ್ರಮ್ ಜೊತೆ ದೂರ ಮಾಡಲು ಪಣ ತೊಟ್ಟ ಸಾಕ್ಷಿ ಮುಂದೇನು ಮಾಡುತ್ತಾಳೆ? ವೇದ ಹಾಗೂ ವಿಕ್ರಮ್ ಪ್ರೀತಿ ಅಮೋಘವಾದ್ದು. ಆ ದೇವರೇ ಬೆಸೆದ ಬಂಧ ಎಂದು ಹೇಳಿದರೆ ತಪ್ಪಾಗದು. ಅಷ್ಟರ ಮಟ್ಟಿಗೆ ಇಬ್ಬರು ಇದೀಗ ಬಹಳ ಅನ್ಯೋನ್ಯತೆಯಿಂದ ಜೀವನ ನಡೆಸುತ್ತಿದ್ದಾರೆ. ಸಾಕ್ಷಿಗೆ ವಿಕ್ರಮ್ ತನ್ನವನು ಆಗಬೇಕು ಎನ್ನುವ ಹೆಬ್ಬಯಕೆ. ಆದರೆ ವಿಕ್ರಮ್ನನ್ನು ಮದುವೆಯಾದ ವೇದಳನ್ನು ಕಂಡರೆ ಉರಿದು ಬೀಳುತ್ತಾಳೆ. ಏನೇ ಆದರೂ ವಿಕ್ರಮ್ನ ಅನ್ನವನು ಆಗಬೇಕು ಶತಾಯಗತಾಯ ಪ್ರಯತ್ನವನ್ನು ಮಾಡುತ್ತಿದ್ದಾಳೆ. ಇನ್ನು ವಿಕ್ರಮ್ ತನ್ನ ಮುದ್ದಿನ ಹೆಂಡತಿ ವೇದಗಾಗಿ ಮಲ್ಲಿಗೆ ಹೂವು ತಂದಿರುತ್ತಾನೆ. ವೇದಾಗೆ ಮಲ್ಲಿಗೆ ಹೂವು ಅಂದರೆ ಬಲು ಇಷ್ಟ. ಅದನ್ನು ತೆಗೆದುಕೊಂಡು ಬರುತ್ತಿದ್ದ ವಿಕ್ರಮ್ನನ್ನು ತಡೆದ ಸಾಕ್ಷಿ ಏನದು ಎಂದು ಕೇಳುತ್ತಾಳೆ. ಸಾಕ್ಷಿ ಬಳಿ ವಿಕ್ರಮ್ಗೆ ಏನು ಹೇಳಬೇಕು ಎಂದು ತಿಳಿಯದೆ ಸುಳ್ಳು ಹೇಳಿ ತಪ್ಪಿಸಿಕೊಂಡು ಬಿಡುತ್ತಾನೆ. ಆದರೆ ಸಾಕ್ಷಿ ಮಾತ್ರ ಬಿಡುವ ಚಾನ್ಸೇ ಇರಲಿಲ್ಲ. ವೇದ ಬಳಿ ವಿಕ್ರಮ್ ಓಡೋಡಿ ಬರುತ್ತಾನೆ. ಸಾಕ್ಷಿಗೆ ಹಾಗೂ ಮನೆಯವರಿಗೆ ಮಾಡಿ ಹತ್ತಿ ಎಲ್ಲಿ ಹೋಗಬಾರದು, ಯಾರೂ ವೇದ ಹಾಗೂ ವಿಕ್ರಮ್ ಮನೆಗೆ ಹೋಗುವ ಹಾಗೆ ಇಲ್ಲ ಎಂದು ಕಂಡೀಷನ್ ಹಾಕುತ್ತಾರೆ. ಆದ ಕಾರಣ ಸಾಕ್ಷಿ ಮೆಟ್ಟಿಲ ಬಳಿ ನಿಂತು ಎಲ್ಲವನ್ನು ಆಲಿಸುತ್ತಾ ಇರುತ್ತಾಳೆ. ವಿಕ್ರಮ್ ತಂದೆಯ ಕಂಡೀಷನ್ ಬಹಳ ಖಡಕ್ ಆಗಿ ಇರುತ್ತದೆ. ಆದ ಕಾರಣ ಜಯ ಕೂಡ ವಿಕ್ರಮ್ ವೇದ ಇರುವ ಮಹಡಿಯತ್ತ ಹೋಗುವುದಿಲ್ಲ. ವಿಕ್ರಮ್ ಮೇಲೆ ಸಾಕ್ಷಿಗೆ ಹೆಚ್ಚಿದ ಪ್ರೀತಿ. ಸಾಕ್ಷಿಗೆ ವಿಕ್ರಮ್ ಮೇಲೆ ಬಹಳ ಮೋಹ. ಆಕೆಗೆ ವಿಕ್ರಮ್ನನ್ನು ಹೇಗಾದರೂ ಮಾಡಿ ಪಡೆದೇ ತೀರಬೇಕು ಎನ್ನುವ ಬಯಕೆ. ಆದರೆ ಇದಕ್ಕೆ ವಿಕ್ರಮ್ ಮಾತ್ರ ಒಪ್ಪುತ್ತಿಲ್ಲ. ಆತನಿಗೆ ವೇದ ಅಂದರೆ ಪ್ರಾಣ. ಆಕೆಯ ಜೊತೆ ಬಾಳುವುದೊಂದೇ ಗುರಿ. ಇತ್ತ ತನ್ನ ಮನೆ ಬಂದ ವಿಕ್ರಮ್ ವೇದ ಜೊತೆ ಬಹಳ ಪ್ರೀತಿಯಿಂದ ಮಾತನಾಡುತ್ತಾ ಇರುತ್ತಾನೆ. ವೇದಳನ್ನು ಹೊಗಳುತ್ತಿರುವ ವಿಕ್ರಮ್, ವೇದ ನೀನೆಷ್ಟು ಸರಳವಾಗಿರುತ್ತೀಯ. ನಿನ್ನ ಈ ಸರಳತೆಗೆ ನಾನು ಮೆಚ್ಚಿದ್ದು. ಸಿಂಪಲ್ ಮೇಕಪ್ನಲ್ಲಿ ಅದ್ಭುತವಾಗಿ ಕಾಣಿಸುತ್ತಿದ್ದೆ ಎಂದೆಲ್ಲ ಹೇಳಿದಾಗ ವೇದಕ್ಕೆ ಏನು ಮಾಡಬೇಕು ಎಂದು ತಿಳಿಯದೆ ಬಹಳ ಖುಷಿಯಾಗುತ್ತದೆ. ಇತ್ತ ಸಾಕ್ಷಿ ಮಾತ್ರ ಬಹಳ ಸಂಕಟ ಅನುಭವಿಸುತ್ತಿದ್ದಾಳೆ. ವೇದ ಹಾಗೂ ವಿಕ್ರಮ್ನನ್ನು ದೂರ ಮಾಡಬೇಕು, ಇಲ್ಲವಾದರೆ ಒಂದಲ್ಲ ಒಂದು ದಿನ ನಮಗೆ ಉಳಿಗಾಲ ಇರುವುದಿಲ್ಲ ಎಂದುಕೊಳ್ಳುತ್ತಾಳೆ. ಸಾಕ್ಷಿ ಹೊಸ ಆಲೋಚನೆ. ವಿಕ್ರಮ್ ಜೊತೆ ಜೀವನ ಮಾಡುವ ಅದೃಷ್ಟ ಕೂಡ ಇರುವುದಿಲ್ಲ ಎಂದು ಮನದಲ್ಲಿ ಅಂದುಕೊಂಡು ಇರುತ್ತಾಳೆ ಸಾಕ್ಷಿ. ಜಯಗೆ ಮಾತ್ರ ತನ್ನ ಮಗ ಸೊಸೆ ಒಂದಾಕಿ ಬಿಟ್ಟರಲ್ಲ ಎನ್ನುವ ಸಮಾಧಾನ. ಆದರೆ ಸಾಕ್ಷಿ ಮಾಡುತ್ತಿರುವ ರಂಪಾಟ ನೋಡಿ ಜಯಗೆ ಆತಂಕ ಇನ್ನಷ್ಟು ಹೆಚ್ಚಾಗುತ್ತಿದೆ. ವೇದ ಹಾಗೂ ವಿಕ್ರಮ್ ಪ್ರೀತಿ ಅಮೋಘವಾದುದು. ಈ ದೇವರ ಬೆಸೆದ ಬಂಧ ಎಂದು ಹೇಳಿದರೆ ತಪ್ಪಾಗದು. ಅಷ್ಟರ ಮಟ್ಟಿಗೆ ಇಬ್ಬರು ಇದೀಗ ಬಹಳ ಅನ್ಯೋನ್ಯತೆಯಿಂದ ಜೀವನ ಹೆಬ್ಬಯಕೆ ನಡೆಸುತ್ತಿದ್ದಾರೆ. ಸಾಕ್ಷಿಗೆ ವಿಕ್ರಮ್ ತನ್ನವನು ಆಗಬೇಕು ಎನ್ನುವ ಆಸೆ. ಆದರೆ ವಿಕ್ರಮ್ನನ್ನು ಮದುವೆಯಾದ ವೇದಳನ್ನು ಕಂಡರೆ ಉರಿದು ಬೀಳುತ್ತಾಳೆ. ಏನೇ ಆದರೂ ವಿಕ್ರಮ್ ನನ್ನವನು ಆಗಬೇಕು ಎಂದು ಶತಾಯಗತಾಯ ಪ್ರಯತ್ನ ಮಾಡುತ್ತಿದ್ದಾಳೆ. ಸಾಕ್ಷಿ ತಾನೇ ತಾಳಿ ಕಟ್ಟಿಕೊಂಡು ನಾನೇ ವಿಕ್ರಮ್ ಹೆಂಡತಿ ಎಂದು ಆತನ ಮನೆಗೆ ಬಂದು ಜಾಂಡ ಊರಿದ್ದಾಳೆ. ಇನ್ನು ವಿಕ್ರಮ್ ತನ್ನ ಮುದ್ದಿನ ಹೆಂಡತಿ ವೇದಗಾಗಿ ಮಲ್ಲಿಗೆ ಹೂವು ತಂದಿರುತ್ತಾನೆ. ಮುಂದೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥವೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ದೊರೆಯುತ್ತದೆ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್
ಫಾರ್ ಮೋರ್ ವಿಡಿಯೋಸ್.